ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಸಮೇಟಿವ್ ಅಸೆಸ್ಮೆಂಟ್ ಅಂದರೆ SA2 ಕ್ವಶನ್ ಪೇಪರ್ ಮಾರ್ಚ್ 2026ರ ಮಾಡೆಲ್ ಕ್ವಶನ್ ಪೇಪರನ್ನು ಕಂಪ್ಲೀಟ್ ಕೀ ಆನ್ಸರ್ಸ್ ಜೊತೆ ಡಿಸ್ಕಷನ್ ಮಾಡೋಣ. ವಿಡಿಯೋ ಬಹಳ ಯೂಸ್ಫುಲ್ ಆಗ್ತದೆ. ನಿಮ್ಮ ಫೈನಲ್ ಎಕ್ಸಾಮ್ಗೂ ಇದೇ ಪ್ಯಾಟ್ರನ್ನಲ್ಲಿ ಕ್ವಶನ್ ಪೇಪರ್ ಇರೋದ್ರಿಂದ ಇದನ್ನು ನೀವು ರೆಫರ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ 4 alternatives are given for each of the following statements. Choose the correct alternative. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ 4 ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್, ದ ಗ್ರಾಸ್ಆಫರ್ ಫಿಕ್ಸ್ ಆಫ್ ದ ವೈಬ್ರೇಷನ್ಸ್ ಯೂಸಿಂಗ್ ಇಟ್ಸ್ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ವಿಂಗ್ಸ್, ಇಯರ್ಸ್, ಆಂಟೆನಾ, ಐಸ್. ಆಬ್ವಿಯಸ್ಲಿ ಆಂಟೆನಾ ಆಗಿರ್ತದೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ದ ಸೌಂಡ್ ಆಫ್ ದ ಸ್ನೇಕ್ ಈಸ್ ಡ್ಯಾಶ್. ಈಸ್, ನೈ, ಬುಜ್, ಬಾರ್ಕ್ ಅಂತ ಇದೆ ಮಕ್ಕಳ. ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ನೆಕ್ಸ್ಟ್ ಮೂರನೇ ಕ್ವಶನ್ನು, ಮ್ಯಾಚ್ ದ ಕರೆಕ್ಟ್ ವರ್ಡ್ ವಿತ್ ದ ಗಿವನ್ ಪಿಕ್ಚರ್. ಸೊ ಇಲ್ಲಿ ಪಿಕ್ಚರನ್ನು ಕೊಟ್ಟಿದ್ದಾರೆ, ಫ್ಲೈಟ್ ಪಿಕ್ಚರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ರನ್ವೇ ಅಂತ ಇದೆ, ಟೇಕ್ ಆಫ್ ಅಂತ ಇದೆ, ಕಾಕ್ಪಿಟ್ ಅಂತ ಇದೆ, ಪಾಸ್ಪೋರ್ಟ್ ಅಂತ ಇದೆ ಮಕ್ಕಳ. ಸೊ ಆ್ಯಕ್ಚುಲಿ ಇದೇನಾಗ್ತಾ ಇದೆ, ಟೇಕ್ ಆಫ್ ಆಗ್ತಾ ಇದೆ ಇದರಿಂದ, ಹಾಗಾಗಿ ಏರ್ಪೋರ್ಟಿಂದ. ಸೊ ಹಾಗಾಗಿ ಟೇಕ್ ಆಫ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಬಾಮಾ ಡಿಸೈಡೆಡ್ ಟು ಟೇಕ್ ಡ್ಯಾಶ್ ಆನ್ ಹಿಸ್ ಜರ್ನಿ. ಪ್ಯಾರೆಂಟ್ಸ್, ಸಿಸ್ಟರ್, ಫ್ಯಾಮಿಲಿ ಅಂತ ಇದೆ, ದಟ್ ಈಸ್ ಫ್ಯಾಮಿಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ಆನ್ಸರ್. ಫಿಫ್ತ್ ಕ್ವಶನ್, ಒನ್ ಹೂ ಕ್ಯಾಚಸ್ ದ ಫಿಶ್ ಈಸ್ ಎ ಡ್ಯಾಶ್. ಸೊ ನೇಮ್ ಆಫ್ ದ ಪ್ರೊಫೆಷನ್ ಅಂತ ಹೇಳಿ ಆ ಪ್ರೊಫೆಷನ್ನ ಬರೀಬೇಕು. ಯಾರು ಮೀನನ್ನು ಹಿಡಿತಾರೆ ಅವ್ರನ್ನ ಏನಂತ ಹೇಳಿ ಕರಿತೀವಿ? ಸೊ ಫಿಶರ್ ಮ್ಯಾನ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಹಾಗಾಗಿ ನೀವು ಫಿಶರ್ ಮ್ಯಾನ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್, ದ ಯಂಗ್ ಒನ್ ಆಫ್ ದ ಗಿವನ್ ಆ್ಯನಿಮಲ್ ಈಸ್. ಸೊ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ? ಸಿಂಹವನ್ನು ಕೊಟ್ಟಿದ್ದಾರೆ. ಅದರ ಯಂಗ್ ಒನ್, ಸಣ್ಣ ಮರಿಯನ್ನು ಏನಂತೀವಿ? ಕಬ್ ಅಂತ ಹೇಳಿ ಕರಿತೀವಿ, ಹಾಗಾಗಿ CUB ಕಬ್ ಅಂತ ಹೇಳಿ ಬರೀಬೇಕು. ಸೆವೆಂತ್ ಕ್ವಶನ್, ಅಶೋಕ ಚಕ್ರ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಡ್ಯಾಶ್ ಬ್ರೇವರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಎ ಕರೆಕ್ಟ್ ಪ್ರಪೋಸಿಷನ್. ಸೊ ಅಶೋಕ ಚಕ್ರ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫಾರ್ ಬ್ರೇವರಿ. ಸೊ ಹಾಗಾಗಿ ನೀವು ಇಲ್ಲಿ ಏನಂತ ಬರೀಬೇಕು ಮಕ್ಕಳ? ಫಾರ್ ಅಂತ ಹೇಳಿ ಬರಬೇಕು, FOR, ಫಾರ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಏಯ್ತ್ ಕ್ವಶನ್, ಇಲ್ಲಿ ನಮಗೆ ಫಿಲ್ ಇನ್ ದ ಮಿಸ್ಸಿಂಗ್ ವವಲ್ಸನ್ನು ಬರೆಯೋಕ್ಕೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದು ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲಿ ಏನಾಗ್ತದೆ? ಸ್ಪ್ರಿಂಟರ್ ಆಗ್ತದೆ ಮಕ್ಕಳ. ಹಾಗಾಗಿ ಇಲ್ಲಿ ನಿಮಗೆ ಏನು ಬರೀಬೇಕು? ಐಯನ್ನು ಬರೀತೀರಾ. ನೆಕ್ಸ್ಟ್ ಇಲ್ಲಿಗೆ ಇಯನ್ನು ಬರೀತೀವಿ. ಅರ್ಥ ಆಗ್ತಾ ಇದೆಯಾ? ಸೊ I and E ಸ್ಪ್ರಿಂಟರ್ ಅಂತೇಳಿ ಬರೀಬೇಕು. ನೆಕ್ಸ್ಟ್ ಥರ್ಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 or 2 sentences each. ಕ್ವಶನ್ ನಂಬರ್ 9, ರೈಟ್ ಎನಿ ಒನ್ ಆ್ಯಕ್ಟಿವಿಟಿ ದಟ್ ಯು ಎಂಜಾಯ್ ಡೂಯಿಂಗ್ ವಿತ್ ಯುವರ್ ಮದರ್. ಸೊ ನೀವಲ್ಲಿ ಎನಿ ದಿಸ್ ಒನ್ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ ಲೈಕ್ ಹೆಲ್ಪಿಂಗ್ ವಿತ್ ಕ್ಲೀನಿಂಗ್, ಕುಕ್ಕಿಂಗ್, ಗಾರ್ಡನಿಂಗ್ ಎಕ್ಸೆಟ್ರಾ, ನೀವು ಯಾವುದನ್ನಾದರೂ ಅಲ್ಲಿ ನೀವೇನು ಮಾಡ್ತೀರ ಅದನ್ನು ನೀವು ಬರೆದ್ರೆ ನಿಮಗೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ರಿಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೀಬೇಕು. ABCD ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಬರೆದು ಬಿಡ್ತೀರಾ. ವೀಟ್, ಓಟ್, ಕಾರ್ನ್, ಬಾರ್ಲಿ ಅಂತ ಇದೆ ಮಕ್ಕಳ. ಇಟ್ ವಿಲ್ ಕಮ್ ಬಾರ್ಲಿ. ನೆಕ್ಸ್ಟ್ ಕಾರ್ನ್ ಬರುತ್ತೆ, ಆದರೆ ನೆಕ್ಸ್ಟ್ ಬರೋವಂಥದ್ದು ಓಟ್. ಎಸ್, ಸೊ ಇದು ನಿಮಗೆ ರಿವರ್ಸ್ ಕೊಟ್ಟಿದ್ದಾರೆ ಮಕ್ಕಳ. ಫಸ್ಟ್ ಬಾರ್ಲಿ ಬರುತ್ತೆ, ನೆಕ್ಸ್ಟ್ ಓಟ್, ಕಾರ್ನ್ ಬರುತ್ತೆ, ನೆಕ್ಸ್ಟ್ ಓಟ್ ಬರುತ್ತೆ, ನೆಕ್ಸ್ಟ್ ವೀಟ್ ಬರುತ್ತೆ. ಸೊ ನೀವು ಈ ರೀತಿ ಕರೆಕ್ಟಾಗಿ ರಿಅರೇಂಜನ್ನು ಮಾಡಿ ಬರೆದಿದ್ರೆ 1 ಅಂಕ. 11th ಕ್ವಶನ್, ಹೂವರ್ ನೀರಜ್ ಬಾನಟ್ಸ್ ಪೇರೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಹರೀಶ್ ಬಾನಟ್ ಆ್ಯಂಡ್ ರಾಮ ಬಾನಟ್. ನೆಕ್ಸ್ಟ್, ಹೌ ಡಸ್ ದ ಗ್ರಾಸ್ ಆಫರ್ ಫ್ಲೈ? ಯಾವ ರೀತಿ ಫ್ಲೈ ಆಗುತ್ತೆ? ಗ್ರಾಸ್ ಆಫರ್ ಫ್ಲೈಸ್ ವಿತ್ ದ ಹೆಲ್ಪ್ ಆಫ್ ವಿಂಗ್ಸ್. ನೆಕ್ಸ್ಟ್ ಫೋರ್ತ್ ಮೇನ್, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ದಟ್ ಫಾಲೋಸ್ ಅಂತ ಇದೆ. ಇಲ್ಲಿ 4 ಅಂಕಗಳಿಗೆ ಬರ್ತದೆ. 2 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಐ ವಾಂಟ್ ಆಲ್ ಅವರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್ಸ್ ವರ್ದಿ ಆಫ್ ದೇರ್ ಪೊಟೆನ್ಷಿಯಲ್. ಹೂ ಸೆಟ್ ದಿಸ್ ಸ್ಟೇಟ್ಮೆಂಟ್? ಯಾರಪ್ಪ ಅದನ್ನು ಹೇಳಿದ? ಒಬಾಮಾ ಸೆಟ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್, who are the children the speaker is speaking about? The speaker is speaking about the children of America.
Next, question number 14. May I know your name, please? Who asked this question? Ramya asked this question. Next, what was the name of the grasshopper mentioned in this lesson ಅಂತ ಕೇಳಿದರೆ Hoppy was the name of the grasshopper. So next 15th question, 5th ಮೇನಲ್ಲಿ ಬರುವಂಥದ್ದು. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ರೈಟ್ 2 or 3 ಸೆಂಟೆನ್ಸಸ್ ಅಬೌಟ್ಸ್ ಇನ್ ಯುವರ್ ಓನ್ ವರ್ಡ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಇಲ್ಲಿ ನೋಡಿ, ಪಿಕ್ಚರನ್ನು ನೋಡಿ. ಸೊ ಇಲ್ಲಿ ಒಂದು ಪಾಂಡ್ ಇದೆ. ಸೊ ಇಲ್ಲಿ ಪಾಂಡ್ ಒಳಗಡೆ ಆ್ಯನಿಮಲ್ಸ್ ಇದೆ, ಪ್ಲ್ಯಾಂಟ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಇದು ಹೋಗ್ತಾ ಇದ್ದಾರೆ. ಇಲ್ಲಿ ಟೋಟಲಿ ಇದು ಒಂದು ಝೂ ಆಗಿ ನಮಗೆ ಕಾಣಿಸ್ತಾ ಇದೆ ನೋಡಿ ಮಕ್ಕಳು. ಕಂಪ್ಲೀಟ್ ಇಟ್ ಈಸ್ ದ ಪಿಕ್ಚರ್ ಆಫ್ ಝೂ. ಸೊ ಅದರಲ್ಲಿ ಪ್ರಾಣಿಗಳಿದ್ದಾವೆ. ಸೊ ಎಲ್ಲ ವಿಸಿಟರ್ಸ್ಗೆ ಹೋಗಿದ್ದಾರೆ, ಕ್ಲೀನಿಂಗ್ ಇದೆ. ಅದೆಲ್ಲನ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀತಾ ಹೋಗಿ ನೋಡಿ. ದಿಸ್ ಇಸ್ ಅ ಪಿಕ್ಚರ್ ಆಫ್ ಝೂ. ಚಿಲ್ಡ್ರನ್ಸ್ ಆರ್ ಲುಕಿಂಗ್ ಅಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆ್ಯನಿಮಲ್ಸ್. ಚಿಲ್ಡ್ರನ್ಸ್ ಆರ್ ಹ್ಯಾಪಿ. ಚಿಲ್ಡ್ರನ್ ಎಂಜಾಯಿಂಗ್ ಗೋಯಿಂಗ್ ಟು ಝೂ ವಿತ್ ದೇರ್ ಪೇರೆಂಟ್ಸ್. ಸೊ ಬೇಸ್ಡ್ ಆನ್ ದಿಸ್ ನೀವು ಇನ್ನೂ ಎಕ್ಸ್ಟ್ರಾ ಬರೆಯೋದಾದರೂ ಸಹ ಬರಿಬೋದು. 16th question, frame sentences of your own using the given words. ಸೊ ಒನ್ ಈಸ್ ಡಾಕ್ಟರ್ ಆ್ಯಂಡ್ ಒನ್ ಈಸ್ ವರ್ಕ್ ಕೊಟ್ಟಿದ್ದಾರೆ ಮಕ್ಕಳ. ಸೊ ಯೂಸ್ ಯುವರ್ ಓನ್ ಸೆಂಟೆನ್ಸ್. ಸೊ ನೀವು ಐ ಆಮ್ ವಿಸಿಟಿಂಗ್ ಡಾಕ್ಟರ್ ಎಸ್ಟರ್ಡೇ, ಐ ವಿಸಿಟೆಡ್ ಡಾಕ್ಟರ್ ಟುಡೇ. ಸೊ ಈ ರೀತಿ ವರ್ಡನ್ನು ನೀವು ಕರೆಕ್ಟಾಗಿ ಬರೀಬೇಕು. ಐ ವರ್ಕ್ ಡೈಲಿ. ಸೊ ನಾನು ದಿನ ಕೆಲಸವನ್ನು ಮಾಡ್ತೀನಿ. ಸೊ ಹಾಗಾಗಿ ಈ ರೀತಿ ನಿಮ್ಮ ಸ್ಮಾಲ್ ಸೆಂಟೆನ್ಸನ್ನು ನೀವು ಯೂಸ್ ಮಾಡಿ ಬರೀರಿ. 17th question, who is the poet of the poem My People? Is this ಟೈಟಲ್ ಸೂಟಬಲ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಡಾಕ್ಟರ್ ಸಿದ್ಧಲಿಂಗಯ್ಯ ಇಸ್ ದ ಪೋಯೆಟ್ ಆಫ್ ಪೋಯಮ್ ಮೈ ಪೀಪಲ್. ಎಸ್, ದ ಟೈಟಲ್ ಇಸ್ ಸೂಟಬಲ್ ಬಿಕಾಸ್ ಇಟ್ ಶೋಸ್ ದ ಸಫರಿಂಗ್ ಆಫ್ ದ ಪುವರ್ ಪೀಪಲ್. Next, question number 18. Complete the following poem using the word in the given bracket and write 2 pairs of rhymes word ಅಂತ ಕೊಟ್ಟಿದ್ದಾರೆ. Wings, flowers, softly sings. ಸೊ ಈಸಿಯಾಗಿ ನೀವೇ ಬರಿಬೋದು ಮಕ್ಕಳು. ನೋಡಿ, ಆ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಬರೆದ್ರಿ ನೋಡಿ. ಎ ಲಿಟಲ್ ಫ್ಲೈ ಗೋಸ್ ಬಝಿಂಗ್ ಬೈ, ಇಟ್ ಡ್ಯಾನ್ಸ್ ಸಾಫ್ಟ್ಲಿ ಇನ್ ದ ಸ್ಕೈ, ಫ್ರಮ್ ಫ್ಲವರ್ ಟು ಲೀಫ್ ಲವ್ಸ್ ಟು ಫ್ಲೈ, ವೇವಿಂಗ್ ಇಟ್ಸ್ ವಿಂಗ್ಸ್ ಆ್ಯಸ್ ಟೈಮ್ ಗೋಸ್ ಬೈ. ನೋಡಿ, ಪೋಯಮಲ್ಲಿ ಜಸ್ಟ್ ಆ 4 ವರ್ಡ್ಸನ್ನು ಬರೆದ್ಬಿಟ್ರೆ ನಿಮಗೆ ಅಂಕಗಳು ಸಿಗ್ತದೆ. ಆ್ಯಂಡ್ ರೈಮಿಂಗ್ ವರ್ಡ್ ಬೈ, ಸ್ಕೈ, ಫ್ಲೈ, ಬೈ. ಸೊ ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ 19th question, ವಾಟ್ ವಾಸ್ ನೀರಜ್ಸ್ ರೂಲ್ ಆನ್ ದ ಪ್ಯಾನ್ ಏಮ್ ಫ್ಲೈಟ್ 73 ಅಂತ ಹೇಳಿ ಕೇಳಿದ್ದಾರೆ. ನೀರಜ್ ವಾಸ್ ದ ಸೀನಿಯರ್ ಫ್ಲೈಟ್ ಪರ್ಸರ್ ಆನ್ ದ ಹಿಲ್ ಪ್ಯಾಟೆಡ್ ಪ್ಯಾನ್ AM flight 73. She saved the lives of 3 children from the hails of bullets. Next, question number 20. Do you like Channapatna toys? Which is your favorite toys ಅಂತ ಹೇಳಿ ಕೇಳಿದ್ದಾರೆ. Yes, I like Channapatna toys. Students, you can write your favorite choice. So any favorite this one Channapatna toys you can write. Next, question number 21. Why did Barack Obama write the letter to his daughter? ಯಾಕೆ ಲೆಟರನ್ನು ಬರೀತಾರೆ? ಬರಾಕ್ ಒಬಾಮಾ wrote the letter to his children to tell him his intentions behind contesting for the president's post. Next, question number 22. What do you think about Wilma Rudolph as an athlete? So Wilma Rudolph was able to achieve her goal in spite of her disability. She was popularly known as Black Gazelle. Next, 23. Complete the following lines of the poem. So complete ನಿಮಗೆ ಇಲ್ಲಿ ಪೋಯಮನ್ನು ಕೊಟ್ಟಿದ್ದಾರೆ ಮಕ್ಕಳೇ. 2 ಪೋಯಮ್, 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಬರೀಬೇಕು. ನೋಡಿ, 2 ಪೋಯಮು ಸಹ ಇಲ್ಲಿದೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಸೊ ಈ 2 ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ. ನೆಕ್ಸ್ಟ್, ಕ್ವಶನ್ ನಂಬರ್ 24. ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಸೊ ಇಲ್ಲಿ ದ ಸ್ಕೂಲ್ ಗಾರ್ಡನ್ ಬಗ್ಗೆ ನಮಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಮಕ್ಕಳ. ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಆ ಪ್ಯಾಸೇಜನ್ನು ಓದ್ಕೊಂಡ್ರೆ ನಿಮಗೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ಸೊ ಫಸ್ಟ್ ಕ್ವಶನನ್ನು ನೋಡೋಣ ಮಕ್ಕಳ. 24th ಕ್ವಶನಲ್ಲಿ
ವೇರ್ ಇಸ್ ದ ಗಾರ್ಡನ್ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳು. ಸೊ ವೇರ್ ಇಸ್ ದ ಗಾರ್ಡನ್, ಇಲ್ಲಿ ನೋಡಿ ನಮ್ಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಇನ್ ಫ್ರಂಟ್, ಬಿಹೈಂಡ್, ಆನ್ ದ ರೂಫ್, ನಿಯರ್ ದ ಗೇಟ್ ಅಂತ ಇದೆ. ಸೊ ಇಲ್ಲಿ ನೀವು ಓದ್ಕೊಂಡ್ರೆ ನಿಮ್ಗಲ್ಲಿ ಗೊತ್ತಾಗಿರುತ್ತೆ. ದ ಗಾರ್ಡನ್ ಈಸ್ ಬಿಹೈಂಡ್ ದ ಸ್ಕೂಲ್, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಫ್ಲವರ್ ಗ್ರೋಸ್ ಇನ್ ದ ಗಾರ್ಡನ್ ಅಂತ ಕೇಳಿದ್ದಾರೆ. ಯಾವ ಫ್ಲವರನ್ನು ಅಲ್ಲಿ ಬೆಳೆಯಲಾಗ್ತಾ ಇದೆ? ರೋಸ್ ಆ್ಯಂಡ್ ಸನ್ಫ್ಲವರ್. ಸೊ ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ನಿಮ್ಗೆ ಇಲ್ಲೇ ಓದಿದ್ರೆ ಗೊತ್ತಾಗುತ್ತೆ, ರೋಸಸ್ ಆ್ಯಂಡ್ ಸನ್ಫ್ಲವರ್ಸ್. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವೆನ್ ಡು ಯು ಸ್ಟೂಡೆಂಟ್ಸ್ ಟೇಕ್ ಕೇರ್ ಆಫ್ ದ ಗಾರ್ಡನ್? ಯಾವ ಸಮಯದಲ್ಲಿ ಗಾರ್ಡನನ್ನು ನೋಡ್ತಾರೆ? ಸೊ ಇಲ್ಲಿ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ, ಸಾಟರ್ಡೇ ಇದೆ. ಸೊ ಫ್ರೈಡೇಯಲ್ಲಿ ಅವರು ಗಾರ್ಡನ್ ಬಗ್ಗೆ ನೋಡ್ಕೊಳ್ತಾರೆ. ನೆಕ್ಸ್ಟು, ವಾಟ್ ಸ್ಟೂಡೆಂಟ್ಸ್ ರಿಮೂವ್ ಫ್ರಮ್ ದ ಗಾರ್ಡನ್ ಅಂತ ಇದೆ. ಫ್ಲವರ್ಸ್, ಟ್ರೀಸ್, ಸೀಡ್ಸ್, ವೀಡ್ಸ್ ಅಂತ ಇದೆ. ದಟ್ ಈಸ್ ವೀಡ್ಸ್ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ ಬಹಳ ಈಸಿಯಾಗಿ ನೀವು ಇಲ್ಲಿ ಆನ್ಸರನ್ನು ಬರೀಬೋದು ಮತ್ತು ತುಂಬ ಈಸಿಯಾಗಿದೆ ಕ್ವಶನ್ ಪೇಪರ್. ಇದೇ ಪ್ಯಾಟ್ರನಲ್ಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.